ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ಆಯಾಮದಲ್ಲಿ ಬದುಕ್ತಾ ಇರ್ತಾರೆ. ತಮ್ಮದೇ ಆದ ಸ್ವಾರ್ಥ, ತಮ್ಮದೇ ಆದ ದ್ವೇಷಗಳನ್ನು ಕಟ್ಟಿಕೊಂಡು ನಮ್ಮವರು ಅಂತ ಹಿಂದೆ ಬರ್ತಾರೆ. ಆದರೆ ಹಿಂದೆ ಮಹಾಭಾರತದಲ್ಲಿ ಶಕುನಿ ಥರ ಈಗಿನ ಕಾಲದಲ್ಲಿ ಸ್ನೇಹಿತರು. ಬನ್ನಿ ನೋಡ್ಕೊಂಡು ಬರೋಣ ನಮ್ಮ ಕಥಾನಾಯಕನ ಜೀವನ. ಆದರೆ ಒಂದು ಮಾತು, ಎಚ್ಚರದಿಂದ ಇರಿ ಅಷ್ಟೇ. ಮುಗಿತು ಅಂದ್ರೆ ನಾನು ಇಷ್ಟೆಲ್ಲ ಮಾಡಿದ ಮೇಲೂ ನೀ ನನಗೆ ಸಿಗಲ್ಲ ಅಂದ್ರೆ ನೀನ್ ಯಾರಿಗೂ ಸಿಗಬಾರ್ದು. ಬಿಡು 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 ನನ್ನ ಯಾರಾದ್ರೂ ಕಾಪಾಡಿ. ಬಿಡು ನನ್ನ ಯಾರಾದ್ರೂ ಕಾಪಾಡಿ. ಮಾಡ್ತೀನಿ. ಸಾಗರ, ಈ ನಮ್ಮ ಪ್ರೀತಿಯ ಕವನ ಹಾಡೋಣ, ಸಾಗರದ ದಡ ಸೇರುವ ಮುನ್ನ. ನಡೆಯೋ ಪ್ರತಿ ಹೆಜ್ಜೆಗೂ ನಿನ್ನ ನೇರಳೆ, ಕಂಡ ಸೂರ್ಯನು ನಿನ್ನ ನೋಡಿಯಾದ ಮರುಳೆ. ನಿನ್ನ ಮಾತಲ್ಲೇ ಕಳೆದೆ ಹಗಲಿರುಳೆ, ನಿನ್ನ ಮುಂಗುರುಳ ನೋಡುತ್ತ ಬೆರಗಾದೆ ಇಲ್ಲೇ. ಈ ನಮ್ಮ ಪ್ರೀತಿಯ ಕವನ ಹಾಡೋಣ, ಸಾಗರದ ದಡ ಸೇರುವ ಮುನ್ನ. ನನ್ನ ಪ್ರೀತಿಯ ಸಾಲಿನ ಪುಟಕ್ಕೆ ಹೊಸದೊಂದು ಅಧ್ಯಾಯ ಬರೆಯಲೆ. ನಿನ್ನ ಸೊಬಗ ನೋಡುತ್ತಾ ನನ್ನ ಮನವು ಸೋತಿದೆ ಇಳೆಯಲೆ. ಈ ನಮ್ಮ ಪ್ರೀತಿಯ ಕವನ ಹಾಡೋಣ, ಸಾಗರದ ದಡ ಸೇರುವ ಮುನ್ನ. ಈ ನಮ್ಮ ಪ್ರೀತಿಯ ಕವನ
ತಗೋ ಅಪ್ಪಾಜಿ, ನಿಮ್ಮ ಹುಡುಗಿಗೆ ಪ್ರಪೋಸ್ ಮಾಡ, ನಿನ್ನ ಹಿಂದೆ ಇರ್ತೇನೆ. ಅಪ್ಪಾಜಿ ನಂಗೆ ಭಯ ಆಗ್ತಿದೆ ಕಣೋ. ಅಯ್ಯೋ ಸುಳ ಮಗನೇ, ನೀ ಪ್ರಪೋಸ್ ಮಾಡ್ಲಿಲ್ಲ ಅಂದ್ರೆ ಬೇರೆ ಹುಡುಗರು ಓಡಿಸ್ಕೊಂಡು ಹೋಗ್ತಾರ. ಆಗ್ಲೇ 1 ವರ್ಷ ಆಯ್ತು, ಇನ್ ಯಾವಾಗ ಪ್ರಪೋಸ್ ಮಾಡವ ನೀನು? ಇದು ಬೈಕ್ ಎಲ್ಲಿಟ್ಟಿ? ಮಗ ಮನೇಲಿದೆ ಕಣ. ತರ್ಬೇಕಿಲ್ಲೋ? ಏ ನಮ್ಮಪ್ಪ ಮೇಡ್ಕೊಂತಾರೋ. ಅಪ್ಪಾಜಿ, ಅವನು ನಿಮ್ಮ ಹುಡುಗಿ ಕಾಳು ಹಾಕಕತ್ತಾನ, ಅಕ್ಕಿನೂ ಹಾಕಕತ್ತಾಳ. ಅಪ್ಪಾಜಿ ಅವ್ನು ಬಿಡೋದಿಲ್ಲ, ಅವನ ಕೈ ಕಾಲು ಎರಡು ಮುರಿದು ಬಿಡ್ತೀನಿ. ಮಗ ಯಾವ್ದಾದ್ರು ಮೂವಿ ಅವನ್ವ ಸಂಜೆ? ಸರಿ. ಏನ್ ದೋಸ್ತ್ ಆರಾಮ? ಏ ಮಗ ಎಷ್ಟು ದಿನ ಆಯ್ತು ನೀನ್ ನೋಡಿ, ಮತ್ತೇನ್ ಸಮಾಚಾರ? ಮತ್ತೇನಿಲ್ಲ. ಹಾ, ನಮ್ಮ ಫ್ರೆಂಡ್ ಹನುಮ. ಹಾಯ್ ದೋಸ್ತ, ನನ್ನ ಹೆಸರು ಚಿದಂಬರ್ ಅಂತ. ಮತ್ತೆ ಇವರೆಲ್ಲ ನನ್ನ ಫ್ರೆಂಡ್ಸು. ಇವ್ ನಿತೇಶ, ಹಾಯ್ ಬ್ರೋ. ಇವನ್ ಸಾಗರ. ಹಾಯ್. ನಾವೆಲ್ಲ ಒಂದೇ ಕಾಲೇಜಲ್ಲಿ ಓದ್ತಾ ಇರೋದು. ಮತ್ತೆ ಏನ್ ಸಮಾಚಾರ? ದೋಸ್ತ, ಹಾ ನಮ್ಮ ದೋಸ್ತನ ಲವರ್ ಬರ್ತ್ಡೇ ಐತಿ, ಬಾರಮ್ಮ ನೈಟು. ಹ್ಯಾಪಿ ಬರ್ತ್ಡೇ ಪಾ. ನಿನ್ನಂತ ಸುರ ಸುಂದರ ಲವ್ ಮಾಡಿದ ಹುಡುಗಿಗೆ ಥ್ಯಾಂಕ್ ಯು. ಏನ್ ಕರ್ಮ ಗುರು. ನೀವು ಬರ್ತೀರೇನೋ? ಇಲ್ಲಪ್ಪ, ನಾನು ನೈಟ್ ಊರಿಗೆ ಹೋಗೋದಿದೆ. ಮಗ ನೀನು? ನೀನ್ ಬೇಡ ಬಿಡು, ನೀನ್ ಬಂದ್ರು ವೇಸ್ಟು, ಸುಮ್ನೆ ಕುಡಿಯಲ್ಲ. ಏ, ಅವನು ಕರ್ಕೊಂಬಾರೋ, ಪಾಪ ಅವನೊಬ್ನೇ ಉಳಿತಾನೆ. ಸರಿ ಮಗ, ನೋಡ್ತೀನಿ, ಬಂದ್ರೆ ಕರ್ಕೊಂಬರ್ತೀನಿ. ಸರಿ ಸರಿ, ನಾನು ನೋಡ್ತೀನಿ. ಏ ದೋಸ್ತ ಬಾಯ್. ಕಚಡ ನನ್ನ ಮಗನೇ, ಕೈ ಕಟ್ಟಿ ಗಂಡಸ್ತನ ತೋರ್ಸೋದಲ್ಲ ಲೇ. ತಾಕತ್ತಿದ್ರೆ ಕೈ ಬಿಚ್ಚಿ ನೋಡು ನನ್ನ ಮಗನೇ, ಇಲ್ಲೇ ಹೂತಾಕ್ಬಿಡ್ತೀನಿ ನಿನ್ನ. ಎಷ್ಟು ವರ್ಷ ಅಂತ ಹಿಂಗೆ ತಪ್ಪಿಸ್ಕೊಂಡು ತಿರ್ಗಾಡ್ತೀರಿ ನನ್ನ ಮಕ್ಕಳ. ಇವತ್ತಿಗೆ ನಿಮ್ ಕತೆ ಮುಗೀತ್. ಏಯ್, ಯಾಕೋ ಕುಡಿತ್ಯಾ? ಇದೆಲ್ಲ ಸರಿಯಲ್ಲ ಅಂತ ನಿಮ್ಗೆ ಎಷ್ಟು ಸಲ ನಾವು ಹೇಳೋದು. ನಾವೆಲ್ಲ ನಮ್ಮ ಜೀವನ ಕಟ್ಕೊಂಡು ಚೆನ್ನಾಗಿದ್ದೀವಿ, ನೀನ್ ನೋಡಿದ್ರೆ ಇನ್ನೂ ಕುಡ್ಕೊಂಡು ಅಡ್ಡಾಡ್ತಿದ್ಯಲ್ಲ. ಅದಕ್ಕೆ ಚಾರು ನಿನ್ನ ಬಿಟ್ಟೋಗಿರೋದು. ಬಿಟ್ಟೋಗಿ ಒಳ್ಳೆದೇ ಮಾಡಿದಾಳೆ. ಇಲ್ಲ ಅಂದಿದ್ರೆ ನಿನ್ನಂತವನ್ ಜೊತೆ ಸೇರಿ ಅವಳ ಜೀವನನು ಹಾಳಾಗೋಗ್ತಿತ್ತು.
ಸಾಗರ, ಈ ಜನ್ಮದಲ್ಲಿ ನಿನಗ್ ಬುದ್ಧಿ ಬರಲ್ಲ. ನಿನ್ನಂತವನ ನಾನ್ ನಂಬಿದ್ದೆ ಅಲ್ಲ. ಥೂ, ಏಯ್ ನಿನಗೆ ಎಷ್ಟು ಸಲ ಅಂತ ಹೇಳಿ ನನ್ ಮುಂದೆ ಹಿಂಗೆಲ್ಲ ಮಾತಾಡ್ಬೇಡ ಅಂತ. ನಾನು ಎಷ್ಟೋ ಸಲ ಹೇಳಿದ್ದೀನಿ ನಿನ್ಗೆ ಈ ಚಿಲ್ಲರೆ ಕೆಲಸಗಳನ್ನ ಬಿಟ್ಬಿಡು ಅಂತ. ಏಯ್ ಇನ್ನೊಂದ್ಸಲ ನಾನು ಕಣ್ಣೆದ್ರೆ ಕಂಡಂದ್ರೆ ಕೊಂದಾಕ್ಬಿಡ್ತೀನಿ. ನೀನ್ ಎಷ್ಟು ಹೇಳಿದ್ರು ಅವ್ನು ಬದ್ಲಾಗಲ್ಲ. ನಾನು ಒಂದ್ಸಲ ಅನ್ಕೊಂಡ್ಬಿಟ್ರೆ ಮುಗೀತು. ಅವ್ನು ಎಂತವನೇ ಆಗಿರ್ಲಿ, ಅವನ್ನ ಹಿಡಿಸ್ಬಿಡ್ತೀನಿ. ಏ ನನ್ ಮಗನೇ, ಏನ್ ಅನ್ಕೊಂಡಿರೋ ನೀವೆಲ್ಲ? ನನ್ನ ಹೆಸರು ಹೇಳಿ ಕಾಲರ್ ಎತ್ಕೊಂಡ್ ತಿರ್ಗಾಡಿದ ನನ್ನ ಮಕ್ಕಳು ನೀವು. ಈಗ ನನ್ ಬಗ್ಗೆ ಮಾತಾಡೋಷ್ಟು ಧೈರ್ಯನಾ? ಏನೋ ನಮ್ಮ ಹುಡುಗರದ್ದಿರಂತ ಸುಮ್ಮನೆ ಇದ್ದೀನಿ. ಜಾಸ್ತಿ ನಾಟಕ ಕಡಿಸಿದ ಅಂದ್ರೆ ನೋನು ಸಾಹಸ ಬಿಡ್ತೀನಿ. ಏಯ್ ಈ ಕಚಡ ನನ್ನ ಮಕ್ಕಳ ಜೊತೆನೂ ಬಾರೋ. ಅಯ್ಯೋ ಸಾಗರ, ನಮ್ಮ ಮನೆಯವ್ರ ಹತ್ರ ಇರೋ ಅಂಕಲ್ ಹೋಗ್ತಿದ್ದಾರೆ. ಅವ್ರೇನಾದ್ರೂ ನೋಡಿ ನಮ್ಮ ಮನೆಯವ್ರಿಗೆ ಹೇಳಿದ್ರೆ? ಏನೇನು ಪ್ರತಿ ಸಲನೂ ಇದೇ ಆಯ್ತು. ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ. ಯಾರು ಅವ್ರಾ? ಏ ಅಂಕಲ್. ಹೇ, ಅವ್ರೇನಾದ್ರೂ ನಮ್ಮ ಅಪ್ಪ ಅಮ್ಮ ಅವ್ರಿಗೆ ಹೇಳ್ಬಿಟ್ರಿ? ಮತ್ತೆ ಅದೇ ಆಯ್ತು ನಿಂದು. ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ. ಅಲ್ಲಿ ಹೋಗೋದು ಬೇಡ ಇಲ್ಲಿ ಹೋಗೋದು ಬೇಡ. ಯಾರು ನೋಡಿದ್ರೆ ನಮ್ಗೇನು? ಹಂಗಲ್ಲ ಸಾಗರ, ಸುಮ್ನೆ ನಮ್ಮಿಬ್ಬರ ಪ್ರೀತಿ ಬಗ್ಗೆ ಗೊತ್ತಾದ್ರೆ ಅಂತ. ಗೊತ್ತಾದ್ರೆ ಗೊತ್ತಾಗ್ಲಿ, ಅದ್ರಾಗ ಏನದ? ಹಂಗಲ್ಲ ಸಾಗರ, ಅವ್ರೆಲ್ಲರ ಕಣ್ಣು ನಮ್ಮ ಪ್ರೀತಿ ಮೇಲೆ ಬಿದ್ದು ಎಲ್ಲಿ ನಮ್ಮ ಪ್ರೀತಿ ಹಾಳಾಗುತ್ತೋ ಅನ್ನೋ ಭಯ ನನ್ಗೆ. ಕಣ್ ಬಿದ್ರೆ ಕಣ್ ಕಿತ್ ಬಿಸಾಕ್ತೀನಿ ಬಿಡು. ಆದ್ರೂ ಅದಷ್ಟು ಸುಲಭ ಅಲ್ಲ. ನಾನಿಲ್ಲ ಅಂದ್ರೆ ಒಂದು ಕ್ಷಣನೂ ಇರ್ಲಕ್ಕಾಗಲ್ಲ ನಿಂಗೆ. ಇನ್ನು ನಾವು ದೂರ ಆಗ್ತೀವ? ನಾನು ಎಷ್ಟು ಹೇಳಿದ್ರು ನಿನ್ಗೆ ಅರ್ಥನೇ ಆಗೋದಿಲ್ಲ. ಆಯ್ತು, ಅರ್ಥ ಮಾಡ್ಕೊಂತೀನಿ. ಅಲ್ಲಿ ನೋಡು, ಆ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನಲ್ಲ. ಚಾರು, ಏನಾಯ್ತು? ಯಾಕೆ ಅವನು ಈ ತರ ಮಾಡ್ತಿದ್ದಾನೆ? ಇಂಥ ಪರಿಸ್ಥಿತಿಯಲ್ಲಿ ನೀನು ಅವನ ಜೊತೆ ಇರೋದ್ ಬಿಟ್ಟು ದೂರ ಆಗಿರೋದು ಸರಿನಾ? ಇಲ್ಲ ಕಣು, ನಾನು ಎಷ್ಟು ಸಹಿಸ್ಕೊಂಡಿದ್ದೀನಿ. ಅವ್ನು ಒಟ್ಟು ಚೇಂಜ್ ಆಗಲ್ಲ. ಅವ್ನು ಲವ್ ಮಾಡಿ ತಪ್ಪು ಮಾಡಿದೆ ನಾನು. ಇನ್ನ ಅವನ ಜೊತೆ ಇದ್ದು ನನ್ನ ಜೀವನ ಹಾಳು ಮಾಡ್ಕೊಳಕ್ ನನ್ಗೆ ಇಷ್ಟ ಇಲ್ಲ. ಅವನು ಕುಡಿಯೋನಲ್ಲ, ಆದ್ರೂ ಈ ರೇಂಜಿಗೆ ಅಡಿಕ್ಟ್ ಆಗಿದ್ದಾನಂದ್ರೆ ನಿಮ್ ಲವ್ ಬ್ರೇಕಪ್ ಆಗಿದ್ದಕ್ಕೆ ಅಲ್ವಾ? ನೀನು ತಪ್ಪು ತಿಳ್ಕೊಂತಿದೀಯಾ? ಅವನು ನಮ್ ಲವ್ ಬ್ರೇಕಪ್ ಆಗಿದೆ ಅಂತ ಹೀಗೆಲ್ಲ ಮಾಡ್ತಾ ಇಲ್ಲ. ಇವೆಲ್ಲ ಚಟ ಕಲ್ತಿದ್ದಕ್ಕೆ ನಮ್ಮಿಬ್ಬರು ಲವ್ ಬ್ರೇಕಪ್ ಆಗಿರೋದು. ಏನು? ನಿನಗೇನು ಗೊತ್ತಿಲ್ಲ. ನೀನು ಹಾಲಿಡೇಸ್ಗೆ ಬರ್ತೀಯಾ ಹೋಗ್ತೀಯಾ? ಮೊದಲು ನಿನ್ನ ಫ್ರೆಂಡ್ಸ್ ಏನೇನೆಲ್ಲ ಮಾಡ್ತಿದ್ದಾರೆ ಅಂತ ತಿಳ್ಕೊ. ಈ ಥರ ನಾನು ಮಾತಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಸರಿ, ನಾನು ಹೊರಡ್ತೀನಿ. ಅಪ್ಪಾಜಿ, ಎಲ್ಲಿ ಸಾಗರ್ ಇನ್ನೂ ಬಂದೇ ಇಲ್ಲ? ಫೋನ್ ಆಫ್ ಮಾಡ್ಕೊಂಡು ಎಲ್ಲಿ ಬಿದ್ದಾನೋ ಹಳಸಿ ಮಗ. ದೋಸ್ತ, ನೀವೇನ ಹೇಳ್ರಿ, ನಿಮ್ಮಿಬ್ಬರಿಂದ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗೈತೆ ನಂಗೆ. ಅದೇನಪ್ಪ ಅಂತದ್ದು ಭಾಳ ಹೆಲ್ಪ್ ಮಾಡಿದೆ? ನಮಗೂ ಸ್ವಲ್ಪ ಹೇಳಲ್ಲ. ದೋಸ್ತ, ಹೆಲ್ಪ್ ಅಂದ್ರೆ ಅಂತಿಂತ ಹೆಲ್ಪ್ ಅಲ್ಲ ದೋಸ್ತ, ಭಾಳ ದೊಡ್ಡ ಹೆಲ್ಪ್ ಆಗೈತೆ. ನೀವಿಬ್ರು ಅವಂಗ ಕುಡಿಯೋದು ಕಲ್ಸಿದ್ರಿ, ಅದರಿಂದ ಅವನ್ ಲವ್ ಬ್ರೇಕಪ್ ಆತ.
ನನ್ ಲವ್ ಲೈನ್ ಕ್ಲಿಯರ್ ಆದ ದೋಸ್ತ, ಕ್ಲಿಯರ್ ಆದ. ಆ? ನನಗೇನು ಮಾಡ್ಬೇಕಂತ ತಿಳಿದಿರೋ ಸಮಯದಾಗ ದೇವ್ರ ಸಾಕ್ಷಾತ್ ದೇವ್ರ ಬಂದಂಗ ಬಂದ್ರೆ ನೀವು ದೋಸ್ತ. ಐ ಲವ್ ಯು ದೋಸ್ತ. ಉಮ್ಮ ದೋಸ್ತ, ಉಮ್ಮ ಅಪ್ಪಾಜಿ, ಉಮ್ಮ ಅಪ್ಪಾಜಿ, ಉಮ್ಮ. ಕೊಡಪ್ಪಾಜಿ, ಮಚ್ ಕೊಡಪ್ಪಾಜಿ, ನೀವು ಸಾಯಿಸ್ಬಿಡ್ತು, ಬಂದು ಬಿಡ್ತು. ಕೊಡಪ್ಪಾಜಿ, ಮಚ್ ಕೊಡಪ್ಪಾಜಿ, ಕೊಡಪ್ಪಾಜಿ. ಏ ಮಚ್ ಕೊಡಪ್ಪಾಜಿ, ಏ ಸಾಯಿಸ್ಬಿಡ್ತು ಕೊಡಪ್ಪಾಜಿ, ಕೊಡಪ್ಪಾಜಿ, ಕೊಡಪ್ಪಾಜಿ. ಕುಂದ್ರು ಕುಂದ್ರು ಅಪ್ಪಾಜಿ. ಏ ಅಪ್ಪಾಜಿ ಕುಂದ್ರು, ಬಾ ಕೂಡಲಿ. ಎಣ್ಣೆ ಎಲ್ಲಿ ಹೋದ? ಈ ಅಪ್ಪಾಜಿ ಲವ್ಗೋಸ್ಕರ ನಿನ್ನನ್ ಬಳಸ್ಕೊಂಡ, ಅವನನ್ನ ಹಳ್ಳ ಹಿಡಿಸಿದ್ವಿ. ಈ ಅಪ್ಪಾಜಿ ಖುಷಿಯಾಗಿರುವಾಗ ಹಾರ್ಟ್ ಅಟ್ಯಾಕ್ ಬರ್ಸ್ಬಿಟ್ಟಿಯಲ್ಲೋ ದೋಸ್ತ. ದೋಸ್ತ ದೋಸ್ತ ಅನ್ಕೊಂಡ ಏ ದೋಸ್ತ, ಅವ್ನ್ ಲವರ್ ಅದಳ ಅಂತ ಹೇಳಿದ್ದೆಲ್ಲ. ಅಜ್ಜಿ ಮಚ್ ಕೊಡು, ಮಚ್ ಕೊಡಪ್ಪಾಜಿ. ದೋಸ್ತ ಏನ ಇವ ಹಿಂಗೆಲ್ಲ ಮಾಡ್ತಾನ? ಮಳ ಮಳ ಎದುರಿಸ್ತಾನಪ್ಪ. ಅಪ್ಪಾಜಿ ನೀವಿಬ್ರು ಹಿಂಗ್ ಜಗಳ ಆಡಿದ್ರ ಸಮಸ್ಯೆ ಬಗೆಹರಿಯಲ್ಲ. ನಿಮ್ಮಿಬ್ಬರಿಗೆ ಆ ಹುಡುಗಿ ಬೇಡ. ಸುಮ್ಮನೆ ಒಂದು ಹುಡುಗಿ ಸಂಬಂಧ ನಾವ್ಯಾಕೆ ಜಗಳ ಆಡೋದ? ಅದಕ್ಕೆ ನಾ ಏನ್ ಹೇಳ್ತೀನಿ ಅಂದ್ರ, ನಿಮ್ಮಿಬ್ಬರಿಗೂ ಆ ಹುಡುಗಿ ಬೇಡವೇ ಬೇಡ. ಅಪ್ಪಾಜಿ ಅವಳಿಲ್ಲ ಅಂದ್ರೆ ನನಗೆ ಇರಕ್ಕಾಗಲ್ಲ ಅಪ್ಪಾಜಿ, ಅವಳು ಬೇಕೇ ಬೇಕು. ದೋಸ್ತ ನಿಂದು ಸೇಮ್ ಡೈಲಾಗ. ಇಬ್ರ ಸತ್ತೋಗ್ಬಿಡ್ರಿ, ಆಕಿ ಆದ್ರೂ ಖುಷಿಯಾಗಿರ್ತಾಳ. ಅಪ್ಪಾಜಿ ಅವಳು ಬೇಕೇ ಬೇಕು. ಅವಳು ನನಗೆ ಸಿಕ್ಕಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಇದ್ರೆ ನನ್ನ ಜೊತೆಗೆ ಇರ್ಬೇಕು, ಇಲ್ಲ ಸಾಯಿಸ್ಬಿಡ್ಬೇಕು. ದೋಸ್ತ ನಾ ಬರಲ್ಲ ದೋಸ್ತ, ಸಾಯಿಸ್ಬೇಕು ಹೊಡಿಬೇಕಂತ. ನೀವು ಬರ್ಲಿಲ್ಲ ಅಂದ್ರೆ ನಾನು ಹೋಗಿ ಸಾಯಿಸ್ತೀನಿ. ಈ ಸಲನು ಪ್ರಪೋಸ್ ಮಾಡ್ತೀನಿ. ಅವಳೇನಾದ್ರೂ ಒಪ್ಕೊಳ್ಳಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಯಾರು ಮನೆ ಏಯ್
ಇಷ್ಟೊತ್ತಿಗಾಗ್ಲೇ ಅವಂಗೆಲ್ಲ ಗೊತ್ತಾಗಿರುತ್ತೆ ಕಣ್ರು. ಇವಾಗ ಏನೋ ಮಾಡೋದು? ಅವನ್ ನಮ್ ಸುಮ್ಮನೆ ಬಿಡಲ್ಲ. ಅವನ ಬಗ್ಗೆ ಯಾಕ್ರೋ ಹೆದರ್ತೀರಾ? ಅವನೇನು ಮೊದಲ ಥರ ಇದನ್ನ ನಾವೇ ಅವನಿಗೆ ಕುಡಿಸಿ ಹಾಳು ಮಾಡಿವಿ. ಅಪ್ಪಾಜಿ ನಮಗ್ ಸಾಯಕ್ಕೆ ಇಷ್ಟ ಇಲ್ಲ ಅಪ್ಪಾಜಿ. ನಾವ್ ಏನಾದ್ರೂ ಮಾಡ್ಬೇಕು, ಇಲ್ಲಂದ್ರ ನಮ್ ಸಾವು ಖಚಿತ. ಸಾಯೋದ್ ನಾವಲ್ಲ, ಅವನು. ಹಲೋ ಶಂಕರ, ಎಲ್ಲಿದ್ದೀರ? ಆ ಬೋಸಡಿ ಮಗ ಸಾಗರ್ನ ಎತ್ತೋ ಟೈಮ್ ಬಂದಿದೆ. ಯಾರ್ಯಾರು ಹುಡುಗಿದಾರ ಎಲ್ಲರನ್ನ ಹಾಕೊಂಬಾರೋ. ಥೂ ನನ್ನ ಮಕ್ಕಳ ಎಲ್ಲ ವೇಸ್ಟ್. ನನ್ನ ಮಕ್ಕಳು ಕೆಲ್ಸಕ್ಕೆ ಬರಲ್ಲ. ಇಡೋ. ಎಲ್ಲೋದವನು? ಹೋದವನು ಸೈಟ್ ನನ್ ಮಗ. ಏನು ಮಾಡೋಕ್ಕಾಗಲ್ಲ, ನಾವೇ ಅವನು ಏನಾದರೂ ಮಾಡೋಣ. ಏ ದೋಸ್ತ, ಯಾಕೋ ಬೇಡ ಅನ್ಸತೈತಿ. ಸ್ವಲ್ಪ ದಿನ ಊರ್ ಬಿಟ್ಬಿಡೋಣ. ಹಂಗಂತೀಯ? ಹಾ ಸರಿ ಬಾ. ಏ ಸಾಗರ, ನೋಡು ಸಾಗರ, ಇಷ್ಟು ವರ್ಷ ಆಗಿದ್ದಾಗೋಯ್ತು. ಇನ್ನೂ ನಿನ್ನ ಲೈಫ್ನ ಹೀಗೆ ಹಾಳು ಮಾಡ್ಕೋಬೇಡ. ನಮ್ಮಪ್ಪ ನನ್ನ ಮದುವೆ ಫಿಕ್ಸ್ ಮಾಡಿದ್ದಾರೆ. ಮುಂದಿನ ತಿಂಗಳು ನನ್ನ ಮದುವೆ. ಬಾ ಆಯ್ತಾ?